ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ತಲೆ ಮೇಲೆ ಕಲ್ಲು ಹೆತ್ತಾಕಿ ಯುವಕನ ಹತ್ಯೆ. ಬೇಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಕಲಬುರಗಿ ಇಡೀ ಜಿಲ್ಲೆಯ ಬೆಚ್ಚಿ ಬೀಳಿಸುವಂತೆ ಘೋರ ಹತ್ಯೆ. ನಗರದ ರಾಜಾಪುರ ಬಡಾವಣೆಯ ಹೋಟೆಲ್ ಎದುರಲ್ಲಿ ನಡೆದ ಭೀಕರ ಘಟನೆ. ಯುವಕನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ. 3 ಜನ ಯುವಕರು ಸೇರಿ ಯುವಕ ರೇವಣ್ಣ ಸಿದ್ದಪ್ಪ ಪಾಳೇಕರ್, ಈತನ ವಯಸ್ಸು 33. ರೇವಣ್ಣ ಸಿದ್ದಪ್ಪನನ್ನು ಕಲ್ಲಿನಿಂದ ಜಜ್ಜಿ ಭೀಕರವಾಗಿ ಕೊಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2 ಬೈಕ್ಗಳಲ್ಲಿ ಎತ್ತುಕೊಂಡು ಬಂದು ತಡರಾತ್ರಿ 2 ಗಂಟೆ ಸುಮಾರಿಗೆ ರೇವಣ್ಣ ಸಿದ್ದಪ್ಪನನ್ನು ಹಂತಕರು ಹತ್ಯೆಗೈದಿದ್ದಾರೆ. ಈ ಪ್ರಕರಣವನ್ನು ಸ್ನೇಹಿತರೇ ಈ ಕೊಲೆ ಮಾಡಿದ್ದಾರೆಂಬ ಶಂಕೆ ವ್ಯಕ್ತವಾಗಿದೆ. ಸ್ನೇಹಿತರೊಂದಿಗೆ ಸಿಗರೆಟ್ ಸೇದಲು ಬಂದಾಗ ಗಲಾಟೆಯಾಗಿ ಕೊಲೆಯಲ್ಲಿ ಅಂತ್ಯವಾಗಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಮರಳು ಸಂಗ್ರಹ. ಬೆಳಗಾವಿ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಮರಳು ಸಂಗ್ರಹ. ಸಿಎಂ ಗೃಹ ಸಚಿವರಿಗೆ ದೂರು ಕೊಟ್ಟರೂ ಕ್ರಮವಿಲ್ಲ ಎಂದು ವಕೀಲರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮ ಮಟ್ಕಾ ದಂಧೆ, ಮರಳು ಮಾಫಿಯಾ ದಂತ ಚಟುವಟಿಕೆ ತಡೆಗಟ್ಟಬೇಕಿದ್ದ ಐಪಿಎಸ್ ಅಧಿಕಾರಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರಾ? ಅಧಿಕಾರಿ ಮೇಲೆ ಗಂಭೀರವಾಗಿ ಆರೋಪ ಕೇಳಿಬಂದರೂ ಕೆಲವೊಮ್ಮೆ ಯಾವುದೇ ಕ್ರಮ ಆಗಲ್ಲ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಬೆಳಗಾವಿಯ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹಣೆ ಕುರಿತು ಸಿಎಂ ಹಾಗೂ ಗೃಹ ಸಚಿವರಿಗೆ ದೂರು ನೀಡಲಾಗಿದೆ. ಹೌದು, ಬೆಳಗಾವಿ ವಿಭಾಗದ ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಎಸ್ಪಿ ರವೀಂದ್ರ ಕೆ ಗದಾಡಿ ವಿರುದ್ಧ ಅಕ್ರಮ ಮರಳು ಸಂಗ್ರಹ ಕುರಿತು ಗೃಹ ಸಚಿವರು ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ದಾಖಲೆ ಸಹಿತ ವಕೀಲರಾದ ವಿನೋದ ಚಕ್ರವರ್ತಿ ದೂರು ನೀಡಿದ್ದರು. ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಸುಮಾರು 1.30 ಎಕರೆ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹ ಮಾಡಲಾಗಿದೆ. ಜನಸಾಮಾನ್ಯರ ಜಮೀನಿನಲ್ಲಿ ಮರಳು ಕಂಡರೆ ಪ್ರಕರಣ ದಾಖಲಿಸುವ ಅಧಿಕಾರಿಗಳು ಐಪಿಎಸ್ ಅಧಿಕಾರಿ ಎಂಬ ಕಾರಣಕ್ಕೆ ಈವರೆಗೂ ಅವರ ಮೇಲೆ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ವಿಪರ್ಯಾಸವೇ ಸರಿ. ಗಣಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದರೂ ಮರಳು ವಶಕ್ಕೆ ಪಡೆಯದೆ ಬಿಟ್ಟಿದ್ದಾರೆ. ಅಧಿಕಾರಿಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಪ್ರಕರಣ ಮುಚ್ಚಿ ಹಾಕುವ ಯತ್ನ ನಡೆದಿದೆ ಎಂಬ ಆರೋಪ ದಾಖಲಿಸಲಾಗಿದೆ. ಇನ್ನು ಕ್ಷುಲ್ಲಕ ಕಾರಣಕ್ಕೆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಅಧಿಕಾರಿ ವಿರುದ್ಧ ಕೇಳಿಬಂದಿದೆ. ಆ ಪ್ರಕರಣವು ಯಶಸ್ವಿಯಾಗಿ ಹಳ್ಳ ಹಿಡಿಸಿದ ಕೀರ್ತಿ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳಿಗೆ ಸಲ್ಲಬೇಕು ಎಂದು ಆರೋಪಿಸಿದ ದೂರುದಾರರು. ಬೆಳಗಾವಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಕಳೆದ ಜನವರಿ 27ರಂದು ರವೀಂದ್ರ ಗದಾಡಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಈ ನೋಟಿಸ್ನಲ್ಲಿ ಅಥಣಿ ತಹಶೀಲ್ದಾರ್ ಸೂಚನೆ ಮೇರೆಗೆ ಜನವರಿ 25ರಂದು ತೇಲಸಂಗ ರಾಜಸ್ವ ನಿರೀಕ್ಷಕರು, ಐಗಳಿ ಆಡಳಿತಾಧಿಕಾರಿ ಮತ್ತು ಪಂಚಾಯಿತಿ ಕಾರ್ಯದರ್ಶಿಗಳು ಸರ್ವೆ ನಂಬರ್ 215/1+2/3 ಕಾಶಪ್ಪ ಚನ್ನಬಸಪ್ಪ ಗದಾಡಿ ಅವರಿಗೆ ಸೇರಿದ್ದ ಜಮೀನಿನಲ್ಲಿ ಅನಧಿಕೃತವಾಗಿ 210 ಬ್ರಾಸ್ನಷ್ಟು ಮರಳು ದಾಸ್ತಾನು ಮಾಡಿದ್ದು ಕಂಡುಬಂದಿದೆ. ಮರಳನ್ನು ಜಪ್ತಿ ಮಾಡಿದ್ದಲ್ಲದೆ ಕಾಶಪ್ಪ ಚನ್ನಬಸಪ್ಪ ಗದಾಡಿ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಮರಳನ್ನು ಉಪಯೋಗಿಸದಂತೆ ಹೇಳಿದ್ದಾರೆ. ಮರಳಿಗೆ ಸಂಬಂಧಿಸಿದ ದಾಖಲೆ ನೀಡಬೇಕು, ತಪ್ಪಿದ್ದಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಎಸ್ಪಿ ರವೀಂದ್ರ ಗದಾಡಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ತಂದೆ ಹೆಸರಿನಲ್ಲಿರುವ ಜಮೀನಿನಲ್ಲಿ ಅನಧಿಕೃತವಾಗಿ ಮರಳು ಸಂಗ್ರಹಿಸಲಾಗಿದೆ ಎಂದು ಎಸ್ಪಿ ರವೀಂದ್ರ ಗದಾಡಿ ಸ್ಪಷ್ಟಪಡಿಸಿದ್ದಾರೆ. ವಿನೋದ ಮತ್ತು ವಾಡಾ ಎಂಬುವವರು ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಅವರ ವಿರುದ್ಧ ಮಾನಹಾನಿ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೋಣದಲ್ಲಿ 45ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಬಿಳಿ ಜೋಳದ ಮೇವನ್ನು ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ ಕೊಡಲಾಯಿತು. ಗದಗ ಜಿಲ್ಲೆ ರೋಣ ತಾಲೂಕು ಮಾಡಲ್ಗೆರೆ ಗ್ರಾಮದಿಂದ ಸುಮಾರು 45ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಬಿಳಿ ಜೋಳದ ಮೇವನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠಕ್ಕೆ ಕಳುಹಿಸಿದ್ರು. ಸರಿಸುಮಾರು 8 ವರ್ಷಗಳಿಂದ ಸತತವಾಗಿ ಮೇವಿನ ಸೇವೆಯನ್ನ ಬಾದಾಮಿ ತಾಲೂಕಾ ಶಿವಯೋಗಿ ಮಂದಿರ ಮತ್ತು ಹುಬ್ಬಳ್ಳಿಯ ಸಿದ್ದಾರೂಢ ಮಠ ಬಳಿ ಜೋಳದ ಮೇವನ್ನ ಕೊಡುತ್ತಾ ಬಂದಿದ್ದು, ಇನ್ನು ಹಲವಾರು ಗೋಶಾಲೆಗಳನ್ನು ಹೊಂದಿರುವ ಮಠ ಮಾನ್ಯಗಳಿಗೆ ಮಾಡಲ್ಗೆರೆ ಗ್ರಾಮದಿಂದ ಸ್ವಂತ ರೈತರದ್ದೇ ಟ್ರ್ಯಾಕ್ಟರ್ಗಳಲ್ಲಿ
ರೈತರ ಖರ್ಚಿನಲ್ಲಿ ರೈತರು ಬೆಳೆದಂತಹ ಮೇವನ್ನ ಸಂಪೂರ್ಣ ಉಚಿತವಾಗಿ ಮಠಗಳಿಗೆ ದಾನವನ್ನಾಗಿ ಕೊಡುತ್ತಿದ್ದಾರೆ ಹಾಗೂ ಸಿದ್ದಾರೂಢ ಮಠದ ಶಿವಯೋಗಿ ಮಂದಿರದ ಆಶೀರ್ವಾದದಿಂದ ಮಾಡಲಗೇರಿ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗುತ್ತಿದ್ದು ಪ್ರತಿಯೊಂದು ಮಾಡಲಗೆರೆ ಗ್ರಾಮದ ಸಕಲ ಸದ್ಭಕ್ತರು ಮಠಮಾನ್ಯಗಳಿಗೆ ತಮ್ಮ ಭಕ್ತಿ ಸೇವೆಯನ್ನ ಮಾಡುತ್ತಿದ್ದಾರೆ. ಇವರಿಗೆ ಕನ್ನಡ ನಾಡಿನ ಜನತೆಯಿಂದ ತುಂಬು ಹೃದಯದ ಅಭಿನಂದನೆಗಳು ಮತ್ತು ನಮ್ಮ NKS TV4 ವಾಹಿನಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ಒಂದು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಳ್ಳಿ ನಮಗ ಜಗದ್ಗುರು ಸಿದ್ದಾರೂಢ ಸ್ವಾಮಿಗಳ ಆಶೀರ್ವಾದದಿಂದ ನಮ್ಮ ಎಲ್ಲದ ರೀತಿಯಿಂದ ಒಳ್ಳೆಯದು ಆಗಿರುತ್ತದೆ. ನಮಗೆ ಏನೂ ಕಡಿಮೆ ಆಗಿಲ್ಲ. ಎಲ್ಲ ಜನರು ಎಲ್ಲ ಪುಣ್ಯದಿಂದ ಏನೋ ಜಗತ್ತಿಗೆಲ್ಲ ದೇಶಕ್ಕೆಲ್ಲ ಬಂಗಾರ ದೇಶಕ್ಕೆಲ್ಲ ಬಂಗಾರ ಅಂತೇಳಿ ಎಲ್ಲ ನಾಣ್ಣುಡಿಯಂತೆ ನಮ್ಮ ಗ್ರಾಮದಲ್ಲಿ ಅದು ಎಲ್ಲ ನೆಲೆಸಿರುತ್ತದೆ. ಚಿಕ್ಕೋಡಿಯಲ್ಲಿ ಡಿಡಿಪಿ ಕಚೇರಿಗೆ ನೂತನ ಕಟ್ಟಡ ಕಾಮಗಾರಿಗೆ MLC ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದ್ದಾರೆ. ಚಿಕ್ಕೋಡಿಯಲ್ಲಿ DDPU ಕಚೇರಿಯ ನೂತನ ಕಟ್ಟಡ ಕಾಮಗಾರಿಗೆ MLC ಪ್ರಕಾಶ ಹುಕ್ಕೇರಿ ಚಾಲನೆ. ಚಿಕ್ಕೋಡಿ ಪಟ್ಟಣದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ ಹುಕ್ಕೇರಿ ಅವರ ಪ್ರಯತ್ನದಿಂದ ಮಂಜೂರಾದ 1 ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಲಿರುವ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಕಚೇರಿ ಕಟ್ಟಡ ಕಾಮಗಾರಿಗೆ ಪ್ರಕಾಶ ಹುಕ್ಕೇರಿ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶ ಹುಕ್ಕೇರಿ ಅವರು, ಚಿಕ್ಕೋಡಿಯಲ್ಲಿ DDPU ಕಚೇರಿಯ ಹೊಸ ಕಟ್ಟಡ ಆಗಬೇಕೆಂದು ಬಹುದಿನಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆ ಇವತ್ತು ಈಡೇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ BEO ಕಚೇರಿಯ ನೂತನ ಕಚೇರಿಯ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಇದುವರೆಗೆ ವಸತಿ ಶಾಲೆಗಳಿಗೆ 78 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಶೈಕ್ಷಣಿಕ ಆಡಳಿತ ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ಈ ಕಟ್ಟಡವು ಕರ್ನಾಟಕ ರಾಜ್ಯದಲ್ಲೇ 2ನೇಯ DDPU ಕಚೇರಿ ಇದಾಗಲಿದ್ದು, ಈ ಕಟ್ಟಡವು ಶಿಕ್ಷಣ ಇಲಾಖೆಯ ಕಾರ್ಯನಿರ್ವಹಣೆಯನ್ನು ಮತ್ತಷ್ಟು ಸಮರ್ಥಗೊಳಿಸುವುದು ಎಂದರು. ಈ ಸಂದರ್ಭದಲ್ಲಿ DDPU PR ಬಂಡಾರೆ, DDPI ಸೀತಾರಾಮ, BEO ಪ್ರಭಾವತಿ ಪಾಟೀಲ, ಲೋಕೋಪಯೋಗಿ ಅಭಿಯಂತರರ ಎಂಟಹತ್ತಿನವರ, ಶ್ರೀಶೈಲ್ ದೇಸಾಯಿ, ರಾಮಮನಿ, ಗುಲಾಬಾ ಹುಸೇಬಾ ಭಗವಾನ, ವಿನೋದ ಮಳಾಗೆ, ಬಾಬಾ ಸಾಹೇಬ ಗುಡಿಮನಿ, ಸುರೇಶ ಚೌಗಾಲ, ಸತೀಶ ಕುಲಕರ್ಣಿ, ಶಿರಗಂವಾಕರ ಸರ್, ಉತ್ತಮ ಶಿದೆ ಸೇರಿದಂತೆ ಉಪನ್ಯಾಸಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆದರೆ 2ನೇ ಸರಿ 3ನೇ ಸರಿ 4ನೇ ಸರಿ ಫೋನ್ ಮಾಡಿದಾಗ ಸ್ವಿಚ್ ಆಫ್. ಎಲ್ಲಿ ಅದಾರೋ ಏನಾದರೂ ಇನ್ನೂವರೆಗೆ ನನಗೆ ಗೊತ್ತಾಗಿಲ್ಲ. ಅದ ಪ್ರಕಾರ ಹುಕ್ಕೇರಿಯಲ್ಲಿ ಒಂದು BEO ಆಫೀಸ್ಗೆ ಜಾಗ ಇದೆ, ಕಟ್ಟಡ ಕೊಡ್ಬೇಕಂತ ಈಗಾಗಲೇ ಮೇಡಮ್ BEO ಅವ್ರು ಹೇಳಿದ್ದಾರೆ. ಮೇಡಮ್, ನಿಮಗೆ ಹುಕ್ಕೇರಿಯಾಗ ಏನು ಕಡಿಮೆ ಐತಿ? ಜಿಲ್ಲಾ ಮಂತ್ರಿಗಳ, ಕರ್ನಾಟಕದ ಜಿಲ್ಲಾ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಇವತ್ತ ಏನು ಕರ್ನಾಟಕದಾಗ ಸತೀಶ್ ಅಣ್ಣ ಜಾರಕಿಹೊಳಿ ಆಗ್ತಿ ಹೇಳ್ತಾರ, ಅದು ಆಗ್ತೈತಿ. ಒಂದ್ ವೇಳೆ 1 ಕೋಟಿ ಕೊಡ್ಲಿಲ್ಲ ಅಂದ್ರೆ ನಾ ಕೊಡ್ತೇನೆ. ನೀವು ಒಂದು ಮಾತು ಕೇಳಿ, ಚಿಕ್ಕೋಡಿಯಾಗ BEO ಆಫೀಸ್ಗೆ 1 ಕೋಟಿ ಪ್ರಕಾಶ್ ಹುಕ್ಕೇರಿ ಕೊಡ್ತೀವಿ ಅಂತ ಹೇಳಿದರು. ನೀವು ಇಲ್ಲಿ 1 ಕೋಟಿ ಕೊಡು ಅಂತ ಹೇಳಿ, ಅವ್ರು ಕೊಡ್ಲಿಲ್ಲ ಅಂದ್ರೆ ಮುಂದಿನ ನಾನು ನೋಡ್ಕೋತೇನೆ. ಹೇಳಿದೇನಲ್ಲ ಅಂತ ಆಗತ್ತೆ ಇದೆಯಲ್ಲ ಅಂತ ಅವ್ರೇನು ನನಗೆ ಕೇಳಿದ್ರೆ ಶಿಕ್ಷಣ ಒಬ್ಬ ಲೋಕೋಪಯೋಗಿ ಇಲಾಖೆ ಸಚಿವರು ಇವತ್ತ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳನ್ನ ಇವತ್ತು ಕೊಡ್ತಾ ಇದ್ದಾರೆ. ಇದು ಮೊದಲೇ ಸರಿ ನನ್ನ ಜೀವನದಾಗ ನಾನು ನೋಡಿದ್ದೆ. ಸ್ವತಃ ಪತ್ರ ಬರೆದಾರ, ನೀವು 2 ರೂಮ್ ಕೊಡ್ರಿ, ನಿಮ್ಮ ಕ್ಷೇತ್ರಕ್ಕೆ ಗಣೇಶ್ ಹುಕ್ಕೇರಿಗೆ ಪತ್ರ ಬರೆದಾರ, ನೀವು 2 ರೂಮ್ ಕೊಡ್ರಿ, 4 ರೂಮ್ ಕೊಡ್ರಿ ಅಂತ. ಈ ಪದ್ಧತಿ ಇನ್ನೂ ತನಕ ಯಾರು ಶಿಕ್ಷಣ ಇಲಾಖೆಗೆ ಮಹತ್ವ ಕೊಟ್ಟಿದ್ದಿಲ್ಲ. ಆದ್ರೆ ಇವತ್ತ ಸತೀಶ್ ಜಾರಕಿಹೊಳಿ ಅವರು ಈ ಲೋಕೋಪಯೋಗಿ ಇಲಾಖೆದಾಗ ರಸ್ತೆ ಮಾಡೋದು, ಚರಂಡಿ ಮಾಡೋದು. ಮೇಲ್ಚಾವಣಿ ಕುಸಿತ, 4 ಸೇರಿ 1 ಆಕಳು ಬಚಾವ್, 1 ಆಕಳು ಸಾವು.
ಏಕಾಏಕಿ ಮನೆಯ ಮೇಲ್ಚಾವಣಿ ಕುಸಿತ 4 ಸೇರಿ ಒಂದು ಆಕಳು ಬಚಾವ್, ಒಂದು ಆಕಳು ಸಾವು. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಡೋಣಿ ಗ್ರಾಮದಲ್ಲಿ ಘಟನೆ. ಗ್ರಾಮದ ಮಹಾದೇವಪ್ಪ ಕುಲಕರ್ಣಿ ಎಂಬುವರ ಮನೆ ಮೇಲ್ಚಾವಣಿ ಕುಸಿತ. ಮನೆಯಲ್ಲಿದ್ದ ಮಹಾದೇವಪ್ಪ ಪತ್ನಿ ಲಲಿತಮ್ಮ, ಮಕ್ಕಳಾದ ಪ್ರಶಾಂತ್, ಶಂಕ್ರು ಬಚಾವ್. ಮನೆಯಲ್ಲಿ ಕಟ್ಟಿದ 2 ಹಸುಗಳ ಪೈಕಿ ಒಂದು ಹಸು ಸಾವು, ಇನ್ನೊಂದು ಸೇಫ್. ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಏಕಾಏಕಿ ಕುಸಿದ ಮನೆಯ ಮೇಲ್ಚಾವಣಿ. ಮನೆಯಿಂದ ಓಡಿ ಬಂದ ಕುಟುಂಬ. 5 ಅಂಕಣ ಮನೆಯಲ್ಲಿ 3 ಅಂಕಣದ ಮೇಲ್ಚಾವಣಿ ಸಂಪೂರ್ಣ ಕುಸಿತ. ಮನೆಯ ಪಡಸಾಲೆಯಲ್ಲಿ ಮಲಗಿದ ಕುಟುಂಬ ಜಸ್ಟ್ ಬಚಾವ್. ದನದ ಕೊಟ್ಟಿಗೆ ಕುಸಿದ ಮನೆಯ ಮೇಲ್ಚಾವಣಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮನೆ ಹಾನಿ ಕಂಡು ಕಣ್ಣೀರು ಹಾಕುತ್ತಿರುವ ಕುಟುಂಬಸ್ಥರು. ಮುಂಡ್ರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಅರ್ಜುನ್ ಹೊಸ್ಮನಿ, NKS TV4 ನ್ಯೂಸ್, ಮುಂಡ್ರಗಿ. ನಾವು ಡೋಣಿ ಗ್ರಾಮದ ಮಾದೇವಪ್ಪ ಕುಲಕರ್ಣಿ. ಏಕಾಏಕಿ 3 ಅಂಕಣ ಮನೆ ನಮ್ದು ದಿಢೀರ ಬಿದ್ದುಬಿಡ್ತು. ಬೆಳಗ್ಗೆ 5 ಗಂಟೆ ಸುಮಾರು 2 ಆಕಳ ಇದ್ವು. ಒಂದು ಆಕಳ ಸತ್ತು ಹೋಯ್ತು, ಒಂದು ಆಕಳ ಏನೋ ಜನರು ಕೂಡಿ ಕಡಿಮೆ ಮಾಡ್ಯಾರ. ಮತ್ತು ನಮ್ಮ ಮನುಷ್ಯರಿಗೆ ಏನೂ ಆಗಿಲ್ಲ. ಕುಷ್ಟಗಿಯಲ್ಲಿ ಸರ್ವರಿಗೂ ಊಟವನ್ನು ಬಡಿಸಿದ ಬೆಳೆದಿಂಗಳ ನೆತ್ತಿ ಬುತ್ತಿ ಜಾತ್ರೆ ಸಂಭ್ರಮ. ಸರ್ವರು ಸಹಬಾಳ್ವೆ, ಸಹನೆಯಿಂದ ಬದುಕೋಣ. ಡಾಕ್ಟರ್ NT ಶ್ರೀನಿವಾಸ್. ಶಾಂತಿ ನೆಮ್ಮದಿಯ ಬದುಕಿಗೆ ಸರ್ವರು ಶಾಂತಿ ಸಹಬಾಳ್ವೆಯಿಂದ ಬದುಕಬೇಕಿದೆ ಎಂದು ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ನುಡಿದರು. ಅವರು ಪಟ್ಟಣದ ಚಂದ್ರಶೇಖರ ಆಜಾದ್ ರಂಗಮಂದಿರದಲ್ಲಿ ಬಂಜರ ಸಮುದಾಯ ಆಯೋಜಿಸಿದ್ದ ಸಂತ ಶ್ರೀ ಸೇವಾಲಾಲ್ 286ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತಿ ಹೆಚ್ಚು ಗುಳ್ಳೆ ಹೋಗುವಂಥದ್ದು ನಮ್ಮ ತಾಲೂಕಿನವರೇ. ಆದ್ದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಬಂಡೆ ಬಸಪುರ ತಾಂಡದಲ್ಲಿ ಪ್ರೌಢಶಾಲೆ ಹಾಗೂ ಆರೋಗ್ಯ ಕೇಂದ್ರ ಮತ್ತು ಅಪ್ಪೇನಹಳ್ಳಿ ತಾಂಡದಲ್ಲಿ ಪ್ರೌಢಶಾಲೆ ಮಂಜೂರು ಮಾಡಲಾಗಿದೆ ಎಂದರು. ತಾಲೂಕಿನ ಬಹುತೇಕ ತಾಂಡಗಳಿಗೆ ಈಗಾಗಲೇ ನಾನು 2-3 ಬಾರಿ ಭೇಟಿ ನೀಡಿ ತಾಂಡದ ಜನರ ಮೂಲಭೂತ ಸೌಲಭ್ಯಗಳ ಅಗತ್ಯತೆಗಳನ್ನು ಒದಗಿಸುವ ಪ್ರಾಮಾಣಿಕ ಯತ್ನ ಮಾಡಿರುವೆ ಎಂದರು. ಯುವ ಪೀಳಿಗೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಅವರೇ ಭವಿಷ್ಯದ ಭವ್ಯ ಭಾರತದ ಸತ್ಪ್ರಜೆಗಳಾಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಬಂಜರ ಸಮಾಜದವರು IAS, KAS ಹಾಗೂ ಸಚಿವರಾಗಿರುವಂತಹ ಉದಾಹರಣೆ ಇದೆ. ಅದೇ ರೀತಿಯಾಗಿ ಕೂಲಿಯನ್ನು ನಂಬಿ ಬಡತನದಲ್ಲಿ ಜೀವನ ನಡೆಸುವಂಥವರು ಇದ್ದಾರೆ. ರಾಜ್ಯ ಮುಖ್ಯಮಂತ್ರಿಗಳು ತಾಂಡಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಿದರೆ ಅದರಿಂದಾಗಿ ಅನೇಕ ತಾಂಡಗಳು ಬಹುತೇಕ ಜನರಿಗೆ ಉಪಯೋಗವಾಗಲಿದೆ ಎಂದರು. ವೇದಿಕೆಯಲ್ಲಿ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಯವರು, ಮಾಜಿ ಶಾಸಕ P. ರಾಜು ಕುಡಿಚಿ, ಸಮಾಜದ ಮುಖಂಡರಾದ ಅನಂತ ನಾಯಕ, ವಿವಿಧ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಪ್ರಮುಖ ಜನಪ್ರತಿನಿಧಿಗಳು, ವಿವಿಧ ಜನಪ್ರತಿನಿಧಿಗಳು, ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳು, ಸಮಾಜದ ಪ್ರಮುಖರು, ಗಣ್ಯರು ವೇದಿಕೆಯಲ್ಲಿದ್ದರು. ವರದಿ ವಂದೇ ಮಾತರಂ. ವಿಜಿ ವೃಕ್ಷಭೇಂದ್ರ, ಕೂಡ್ಲಿಗಿ. ದೇವನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅನಿರ್ದಿಷ್ಟಾವಧಿ ಕಾಲ ಧರಣಿ ಕೈಬಿಡುವಂತೆ ಮನವಿ ಮಾಡಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಅನಿರ್ದಿಷ್ಟ ಕಾಲ ಧರಣಿ ಕೈಬಿಡುವಂತೆ ಮನವಿ. ಧರಣಿ ಮಾಡುವ ಅವಶ್ಯಕತೆ ಇಲ್ಲ. ಕೈಗಾರಿಕಾ ಮಂತ್ರಿಗಳ ಮಾತನಾಡಿದ್ದೇನೆ. ಮುಖ್ಯಮಂತ್ರಿ ಬಳಿ ನಿಯೋಗ ಹೋಗಿ ರೈತರ ಸಮಸ್ಯೆ ಬಗೆಹರಿಸುವ ಭರವಸೆ. ಅಧಿವೇಶನ ಮುಗಿದ ಕೂಡಲೇ ಬಗೆಹರಿಸುವುದಾಗಿ ಹೇಳಿಕೆ. KH ಮುನಿಯಪ್ಪ ಹೇಳಿಕೆ. ತಾಲೂಕು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಕುರುಬರ ಕುಂಟೆ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದಾಗ ಹೇಳಿಕೆ. ಆಹಾರ ನಗರ ಸರಬರಾಜು ಗ್ರಾಹಕ ವ್ಯವಹಾರಗಳ ಸಚಿವ, ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಮುನಿಯಪ್ಪ. ಸರ್ಕಾರ ಹೇಳಿದಂಗೆ ನಡೀತಾ ಇದೆ, ಅವ್ರಿಗೆಲ್ಲ ಗೊತ್ತಿದೆ. ಈಗಾಗಲೇ ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೆಲ್ಲ ಮೀಟಿಂಗ್ ಮಾಡಿದ್ದೀವಿ. ಈಗಾಗಲೇ ಈ ಸೆಷನ್ ಇನ್ನೊಂದು ವಾರ ಆಗ್ತದೆ. ವಾರ ಆದಮೇಲೆ ಕುಂತು ಮಾತಾಡಿ ಫೈಸಲು ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಏನು ಧರಣಿ ಮಾಡಬೇಕಂತಿದ್ದಾರೆ ಅದು ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಜವಾಬ್ದಾರಿ ತಗೊಂಡಿದ್ದೀನಿ. ನಾನು ರೈತರ ಪರವಾಗಿದ್ದೀನಿ. ಈ ಇನ್ನೊಂದು ವಾರ ಇದೆ, ಅಸೆಂಬ್ಲಿ ಆದ ತಕ್ಷಣ ಇದನ್ನು ನಿಮ್ಮನ್ನು ಕರೆಸಿ ಮಾತಾಡಿ ಫೈಸಲು ಮಾಡ್ತೀನಿ. ದಯವಿಟ್ಟು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಏನು ಧರಣಿ ಮಾಡಬೇಕಂದ್ರೆ ಕೈ ಬಿಡಬೇಕು. ನಾನು
ನಮ್ಮ ಅಧ್ಯಕ್ಷರಾದಂಥ ಮರೇಗೌಡರು, ಶ್ರೀನಿವಾಸ್ ಅವರು ಮತ್ತು ಎಲ್ಲ ಹೋರಾಟಗಾರರು ಎಲ್ರಿಗೂ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಾವು ಶೀಘ್ರವಾಗಿ ಇದನ್ನು ಫೈಸಲು ಮಾಡೋ ಮಟ್ಟಕ್ಕೆ ತಂದುಬಿಟ್ಟಿದ್ದೀವಿ. 3 ದಿನದಿಂದ ನಾನು MB ಪಾಟೀಲ್ ಕೈಗಾರಿಕಾ ಮಂತ್ರಿಗಳು ಮಾತಾಡಿದ್ದೀನಿ. ಇದಕ್ಕೆ ಸಾಲ್ವೇಷನ್ ಹುಡುಕಿದ್ದೀನಿ. ವಿನಾಕಾರಣ ಅವಶ್ಯಕತೆ ಇಲ್ಲ. ಅವರೊಂದು 10 ಜನ ಬರಲಿ, ಅವರನ್ನು ಭೇಟಿ ಮಾಡಿಸಿ ಫೈಸಲು ಮಾಡಿ. ಸಿಂಧನೂರಿನಲ್ಲಿ ತುಂಗಭದ್ರಾ ಜಲಾಶಯದ ಉಳಿವಿಗಾಗಿ ಹೋರಾಟವೇ ಅಸ್ತ್ರ. ತುಂಗಭದ್ರಾ ಜಲಾಶಯದ ಉಳಿವಿಗಾಗಿ ಹೋರಾಟವೇ ಅಸ್ತ್ರ. ತುಂಗಭದ್ರಾ ಜಲಾಶಯದ ಉಳಿವಿಗಾಗಿ ನಗರದ ಸೆಕ್ಯೂರಿಟಿ ಹೌಸ್ನಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ನೇತೃತ್ವದಲ್ಲಿ ಪಕ್ಷಾತೀತ ಸಭೆ ಜರುಗಿತು. ಈ ಸಭೆಯಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರುವ 30 TMCಯಷ್ಟು ಹುಳ್ಳನ್ನು ತೆಗೆಯುವುದು ಕುರಿತು, ಕಾರ್ಖಾನೆಗಳು ಅನಧಿಕೃತ ನೀರು ಪಡೆಯುವುದು, ತ್ಯಾಜ್ಯ ಬಿಡುವುದನ್ನು ನಿಲ್ಲಿಸುವ ಕುರಿತು ಹಾಗೂ ಪರ್ಯಾಯವಾಗಿ ನವಲಿ ಬಳಿ ಸಮಾನಾಂತರ ಜಲಾಶಯ ನಿರ್ಮಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ರಾಜಕೀಯ ಪಕ್ಷಗಳ ನಾಯಕರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ರೈತರು, ವಿದ್ಯಾರ್ಥಿ, ಯುವಜನರು ಸೇರಿದಂತೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಹೋರಾಟವನ್ನು ಮಾಡೋಣ ಹಾಗೂ ಸರ್ಕಾರಕ್ಕೆ ಒತ್ತಡ ಹಾಕೋಣ ಎಂಬ ಒಮ್ಮತದಿಂದ ತೀರ್ಮಾನ ಕೇಳಿಬಂತು. ಈ ವೇಳೆ ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಶಾಸಕರ ಪ್ರತಾಪಗೌಡ ಪಾಟೀಲ್, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ ನಾಡಗೌಡ, ಪಿಡಾರ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ, ನಗರಸಭೆ ಮಾಜಿ ಸದಸ್ಯ ಕೆ ಮರಿಯಪ್ಪ, ಎನ್ ಶಿವನಗೌಡ ಗೋರೆಬಾಳ, ಬಸವರಾಜ ಹಿರೇಗೌಡ, ರೈತ ಮುಖಂಡರಾದ ಬಸವರಾಜ ಗೋಡಿಹಳ್ಳ, ಶ್ಯಾಮ್ ಸುಂದರ ಕೀರ್ತಿ, ಬಸವಂತರಾಯಗೌಡ ಕಲ್ಲೂರು, ನೇತ್ರ ತಜ್ಞರಾದ ಡಾಕ್ಟರ್ ಚಿನ್ನನಗೌಡ ಆರ್ ಪಾಟೀಲ್, ಬಿಜೆಪಿ ಮುಖಂಡ ನಿರುಪದೆಪ್ಪ ಜೋಳದ ರಾಶಿ, ರವಿಗೌಡ ಪನ್ನೂರು, ಅಶೋಕಗೌಡ ಗದ್ರಟಗಿ ಸೇರಿದಂತೆ ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ವರದಿ ವೆಂಕಟೇಶ ನಾಯಕ, NKS TV4 ಸಿಂಧನೂರು. ಚಾಮರಾಜನಗರದಲ್ಲಿ ಪತ್ನಿ ಕಿರುಕುಳಕ್ಕೆ ಬೇಸತ್ತ ಪತಿ ಆತ್ಮಹತ್ಯೆಗೆ ಶರಣು, ಕುಟುಂಬಸ್ಥರಿಂದ ದೂರು. ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ, ಕುಟುಂಬಸ್ಥರ ದೂರು. ಸ್ಥಳದಲ್ಲಿ ಡೆತ್ ನೋಟ್ ಪತ್ತೆ, 2 ತಿಂಗಳು ಜೈಲುವಾಸ ಅನುಭವಿಸಿ ಬಂದಿದ್ದ ಪರಶಿವ. ಮಾರ್ಚ್ 16ರಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಪತ್ನಿ ಕಿರುಕುಳಕ್ಕೆ ಮನನೊಂದು ಯುವಕನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಉಡಿಗಾಲ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ. ಗ್ರಾಮದ ಪರಶಿವ 28 ವರ್ಷದ ಮೃತ ವ್ಯಕ್ತಿ. ಈತನ ಪತ್ನಿ ಕಿಳಲಿಪುರ ಗ್ರಾಮದ ನಿವಾಸಿ 23 ವರ್ಷದ ಮಮತಾ ಕಿರುಕುಳ ನೀಡಿರುವ ಆರೋಪಿ. ಈಕೆ ಮತ್ತು ಕುಟುಂಬದವರ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಅಪರಾಧ ವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಉಡಿಗಾಲ ಗ್ರಾಮದ ನಿವಾಸಿ ಜೆಸಿಬಿ ಡ್ರೈವರ್ ಆಗಿದ್ದ ಪರಶಿವ ಹಾಗೂ ಕೀಳಲಿಪುರ ಮಮತಾ ಅವರಿಗೆ ಕಳೆದ 4 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಇಬ್ಬರೂ ಸಹ ಅನ್ಯೋನ್ಯವಾಗಿದ್ದರು. ದಿನ ಕಳೆದಂತೆ ಪತ್ನಿ ಮಮತಾ ರೀಲ್ಸ್ ಹಾಗೂ ಸಾಮಾಜಿಕ ಜಾಲತಾಣಕ್ಕೆ ಫೋಟೋಗಳನ್ನು ಹಾಕುವ ಹವ್ಯಾಸ ಬೆಳೆಸಿಕೊಂಡಿದ್ದು, ಮದುವೆಯಾದ ಗಂಡನನ್ನೇ ನಿನಗೆ ಕೂದಲು ಇಲ್ಲ, ಬೋಳುತ್ತಲೆ, ನನಗೆ ಸರಿಯಾದ ವರ ಅಲ್ಲ ಎಂದು ಸಂಬಂಧಿಕರ ಮುಂದೆಲ್ಲ ಅವಮಾನ ಮಾಡುತ್ತಿದ್ದಳಂತೆ. ಅಲ್ಲದೆ ಗಂಡನ ವಿರುದ್ಧ ವರದಕ್ಷಿಣೆ ಕೇಸು ಹಾಕಿ 1.5 ತಿಂಗಳು ಜೈಲಿನಲ್ಲಿರುವಂತೆ ಮಾಡಿದ್ದಳು. ಪದೇ ಪದೇ ಕರೆ ಮಾಡಿ ಬೈಯುವುದು ಹಾಗೂ ಹೀಯಾಳಿಸುತ್ತಿದ್ದಳು ಎನ್ನಲಾಗುತ್ತಿದೆ. ಇದರಿಂದ ಬೇಸತ್ತ ಪತಿ ಪರಶಿವ ಇಂದು ಮಧ್ಯಾಹ್ನ ಉಡಿಗಾಲದ ತಮ್ಮ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಲ್ಲದೆ ನನ್ನ ಸಾವಿಗೆ ಪತ್ನಿ ನೀಡುತ್ತಿದ್ದ ಕಿರುಕುಳ ಕಾರಣ ಎಂದು ಡೆತ್ ನೋಟ್ ಬರೆದು ಇಟ್ಟಿದ್ದಾನೆ. ಪೊಲೀಸರು ಡೆತ್ ನೋಟ್ ಅನ್ನು ಜಪ್ತಿ ಮಾಡಿ ತನಿಖೆ ಮುಂದುವರಿಸಿದ್ದಾರೆ. ವರದಿ ಹೊಮ್ಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಪಾವಗಡದಲ್ಲಿನ ಪಟ್ಟಣದ ನ್ಯಾಯಬೆಲೆ ಅಂಗಡಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಪಟ್ಟಣದ ನ್ಯಾಯಬೆಲೆ ಅಂಗಡಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪಾವಗಡ ಪಟ್ಟಣದ ಶ್ರೀನಿವಾಸ ಚಿತ್ರಮಂದಿರದ ಮುಂಭಾಗದಲ್ಲಿರುವ ಶ್ರೀರಾಮಕೃಷ್ಣ ನ್ಯಾಯಬೆಲೆ ಅಂಗಡಿಗೆ ದಿಢೀರ್ ಭೇಟಿ ನೀಡಿ BPL ಫಲಾನುಭವಿಗಳಿಗೆ ವಿತರಿಸುತ್ತಿರುವ ಅಕ್ಕಿಯನ್ನು ಪರಿಶೀಲಿಸಿದರು. ನಂತರ ಅಲ್ಲಿದ್ದ ಫಲಾನುಭವಿಗಳ ಬಳಿ ಅಕ್ಕಿಯ ಗುಣಮಟ್ಟ ಸೇರಿದಂತೆ ಯಾವುದಾದರೂ ಸಮಸ್ಯೆಗಳು ಇದೆಯಾ ಎನ್ನುವುದರ ಬಗ್ಗೆ ಮಾಹಿತಿ ಪಡೆದರು.
ಈ ಸಂದರ್ಭದಲ್ಲಿ ಕೆಲ ಫಲಾನುಭವಿಗಳು ಸರ್ವ ಸಮಸ್ಯೆ ಉಂಟಾಗಿದ್ದು ಗಂಟೆಗಟ್ಟಲೆ ಬಿಸಿಲಿನಲ್ಲಿ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಸಮಸ್ಯೆ ಉಂಟಾಗುತ್ತಿದೆ ಎಂದು ಹೇಳಿದಾಗ ಸ್ಥಳದಲ್ಲಿಯೇ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಮಂಟೇಸ್ವಾಮಿ ಅವರಿಗೆ 1 ಗಂಟೆ ಮುಂಚಿತವಾಗಿ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದು ಪಡಿತರ ವಿತರಿಸಲು ಕ್ರಮ ವಹಿಸಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಎಸಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಡಿಎನ್ ವರದರಾಜು, ಆರ್ಐ ಕಿರಣ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ಅನಿಲ್ ಯಾದವ್, ಎನ್ಕೆಎಸ್ ಟಿವಿ4 ಪಾವಗಡ. ಅಲ್ಲ ಮೇಡಮ್, ಒಬ್ಬರಿಗೆ 15 ಕೆಜಿ, ಇವರು 90 ಕೆಜಿ ಮೇಡಮ್. ಅಲ್ಲ ಮೇಡಮ್, ಎಷ್ಟು ಜನ ಒಳ್ಳೇದೇ ಎಷ್ಟು ಹೊತ್ತು ವೇಟ್ ಮಾಡಿದ್ವಿ ನಾವು? ಈಗ ಅಕ್ಕಿ ಚೆನ್ನಾಗಿದೆ. ಸುಪ್ಪಮ್ಮ, ಸೆಂಚಿ ಸುಪ್ಪಮ್ಮ, ಹೌದು ಮೇಡಮ್. ಎಷ್ಟು 90 ಕೆಜಿ ಅಲ್ಲ ಮೇಡಮ್, 105 ಕೆಜಿ ಹಾಂ, ಅವ್ರಿಗೆ ಕಮ್ಮಿ ಉಂಡೆ ಒಳ್ಳೆ ನಮ್ಮ ಕಮ್ಮಿ ಮೀದಿ ಸೂಬಿ ಹಣ್ಣು ಎಷ್ಟು ಕೊಟ್ಟಿದ್ದಾರೆ? 40 ಕೊಟ್ಟಿದ್ದಾರಾ? ಏನು ತೊಂದರೆ ಇಲ್ಲ? ದುಡ್ಡು ಇಸ್ಕೊಡಿಲ್ಲ? ನಿಮ್ದು ಹೆಬ್ಬೆಟ್ ಕೊಟ್ರಾ? ಅದೆಲ್ಲ ವರ್ಕ್ ಆಗ್ತಾ ಇದ್ದ? ಯಾರು ಇಲ್ಲಿ? ನಮಸ್ಕಾರ. ಇವತ್ತು ಪಾವಗಡ ತಾಲೂಕಿಗೆ ವಿಸಿಟ್ ಮಾಡಿದ್ದೀವಿ. ನಾನು ಎಸಿ ಮತ್ತು ತಹಸೀಲ್ದಾರು. ವಿಸಿಟಿದ್ದು ಮುಖ್ಯ ಉದ್ದೇಶ ಒಂದು, ನಮ್ಮದು ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿಯೊಬ್ಬ BPL ಕಾರ್ಡ್ ವ್ಯಕ್ತಿಗೂ 15 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಸೊ ಅದನ್ನು ಸರಿಯಾಗಿ ಆಗ್ತಾ ಇಲ್ಲ ನಮ್ಮ ಪಾವಗಡ ತಾಲೂಕಲ್ಲಿ ಅಂತ ನೋಡಲಿಕ್ಕೆ ಬೆಳಗ್ಗೆ ಒಂದು 8 ಗಂಟೆಗೆ ವಿಸಿಟ್ ಮಾಡಿದ್ದೀವಿ. ಸೊ ಅಲ್ಲಿ ರೈತರಿಗೆ ಸಿಗ್ತಾ ಇದೆ, ಬಟ್ ಸ್ವಲ್ಪ 1 or 2 hours ಅವರಿಗೆ ವೆಯ್ಟ್ ಮಾಡಿ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ, ಬಿಸಿಲು ಜಾಸ್ತಿ ಇದೆ ಅಂತ. ಜನರು ಬೇಡಿಕೆ ಏನಂತ ಹೇಳಿದರೆ ಸ್ವಲ್ಪ ಬೇಗನೆ ಅಂಗಡಿಯನ್ನು ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು JD ಫುಡ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಬೆಳಿಗ್ಗೆ ಒಂದು 6 o'clock ಅಂಗಡಿ ಓಪನ್ ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತದೆ ಅಂತ. ಸೊ ಈಗ ಪ್ರತಿಯೊಬ್ಬರು ಕೂಡ ಏನು ಈ ತಿಂಗಳು 15 ಕೆಜಿ ಒಂದು ವ್ಯಕ್ತಿಗೆ BPL ಕಾರ್ಡ್ಗೆ ಸಿಗುತ್ತೆ, ಅದನ್ನು ತಗೋಬೇಕು. ವ್ಯವಸ್ಥಿತವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ, ಪಾವಗಡಲ್ಲಿ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಶಾಸಕ ಈಶ್ವರ್ ಹಾಗೂ ಸಂಸದ PC ಮೋಹನ್ ನಡುವೆ ಮಾತಿನ ಚಕಮಕಿ. ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ವಾಗ್ವಾದ. ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ PC ಮೋಹನ್ ನಡುವೆ ಮಾತಿನ ಚಕಮಕಿ. ಸರ್ಕಾರದಿಂದ ಆಯೋಜನೆಯಾಗಿದ್ದ ಬಲಿಜ ಸಮುದಾಯದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕಾಲದ ಕೊಡುಗೆಗಳ ಬಗ್ಗೆ ಹೊಗಳುತ್ತಿದ್ದ PC ಮೋಹನ್. ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ತುತ್ತೂರಿ ಊದುವುದು ಬೇಡೆಂದು ಆಕ್ಷೇಪ. ಇದಕ್ಕೆ ಪ್ರತಿರೋಧವಾಗಿ ಮಾತನಾಡಿದ PC ಮೋಹನ್, ಮಾತಿಗೆ ಮಾತು ಬೆಳೆದು ಕಾರ್ಯಕ್ರಮ ಬಹಿಷ್ಕರಿಸಿ ಹೊರನಡೆದ ಶಾಸಕ ಪ್ರದೀಪ್ ಈಶ್ವರ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದ ಕಾರ್ಯಕ್ರಮ. ಬಿಜೆಪಿಯ ಕೊಡುಗೆಗಳ ಬಗ್ಗೆ ಹೇಳುತ್ತಿದ್ದ ಮೋಹನ್, ಇದು ಸರ್ಕಾರಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮವಲ್ಲ. ಈಗ ರಾಜ್ಯದಲ್ಲಿರುವುದು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ ಎಂದು ಪ್ರದೀಪ್ ಈಶ್ವರ್ ಕಿಡಿ. ಸಿದ್ದರಾಮಯ್ಯನ ಕಾರ್ಯಕ್ರಮ ಆದರೆ ನಾವು ಬೇಡವಾ? ಬಿಜೆಪಿ ಶಾಸಕ ಇರಬೇಕಾ ಬೇಡವಾ ಅಂತ ಮೋಹನ್ ಕಿಡಿ. ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ ಶಾಸಕ ಆವಾಜ್. ವರದಿ ವೇದಮೂರ್ತಿ, NKS TV4 ಬೆಂಗಳೂರು. ಕುತ್ಕೊಳ್ಳಿ, ಮತ್ತೆ ಮಾತಾಡಿ, ಕುತ್ಕೊಳ್ಳಿ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.